ಹೇಳಪ್ಪ ನ್ಯೂಟನ್, ಮೊಟ್ಟೆಯ ಹಿಂದಿನ ತತ್ವವೇನು? ಇಲ್ಲಿ 2 ಮೊಟ್ಟೆಗಳಿವೆ. ನೋಡಲು ಒಂದೇ ರೀತಿ ಕಾಣುತ್ತವೆ. ಆದರೆ ಇದರಲ್ಲಿ ಒಂದನ್ನು ಬೇಯಿಸಲಾಗಿದೆ ಮತ್ತು ಇನ್ನೊಂದು ಹಸಿಯಾಗಿದೆ. ಆದರೆ ಯಾವುದು ಹಸಿ ಮತ್ತು ಯಾವುದನ್ನು ಬೇಯಿಸಲಾಗಿದೆ ಎಂದು ಒಡೆಯದೆಯೇ ಹೇಗೆ ತಿಳಿದುಕೊಳ್ಳುವುದು? ಮೊದಲು ಇವುಗಳನ್ನು ನೆಲದ ಮೇಲಿಟ್ಟು ತಿರುಗಿಸಿ ನೋಡಿ. ಒಂದು ಮೊಟ್ಟೆ ಚೆನ್ನಾಗಿ ತಿರುಗುತ್ತದೆ ಮತ್ತು ಇನ್ನೊಂದು ಸ್ವಲ್ಪ ಅಲುಗಾಡುತ್ತಾ ತಿರುಗುತ್ತದೆ. ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಬನ್ನಿ ಇನ್ನೊಂದು ಪ್ರಯೋಗವನ್ನು ಮಾಡೋಣ. ನಾನು ಒಂದು ಮೊಟ್ಟೆಯನ್ನು ತಿರುಗಿಸಿ ನಂತರ ಅದನ್ನು ನಿಲ್ಲಿಸಿದೆ ನೋಡಿ. ಅದು ನಿಂತು ಹೋಯಿತು. ಈಗ 2ನೇ ಮೊಟ್ಟೆಯ ಸರದಿ. ನಾನು ಅದನ್ನು ತಿರುಗಿಸಿ ನಿಲ್ಲಿಸಿದೆ. ಅರೆ, ಇದು ಹೇಗೆ ತಿರುಗಲು ಪ್ರಾರಂಭಿಸಿತು? ಬನ್ನಿ ಮತ್ತೊಮ್ಮೆ ಪ್ರಯತ್ನಿಸೋಣ. ಅರೆ, ಮತ್ತೆ ಅದೇ ಆಗುತ್ತಿದೆ. ಹಾಗಾದರೆ ಈ 2ನೇ ಮೊಟ್ಟೆ ಏಕೆ ತಿರುಗುತ್ತಿದೆ? ಹೇಳಪ್ಪ ನ್ಯೂಟನ್. ಇದಕ್ಕೆ ಕಾರಣ ಜಡತ್ವ. ಹಸಿ ಮೊಟ್ಟೆಯೊಳಗಿನ ಹಳದಿ ಲೋಳೆಯೂ ಸಹ ಮೊಟ್ಟೆಯೊಂದಿಗೆ ತಿರುಗುತ್ತದೆ. ಆದರೆ ಮೊಟ್ಟೆಯನ್ನು ನಿಲ್ಲಿಸಿದಾಗ ಅದು ಒಳಗೊಳಗೆ ತಿರುಗುತ್ತಲೇ ಇರುತ್ತದೆ. ನಾವು ಹಿಡಿದುಕೊಂಡಿರುವ ಮೊಟ್ಟೆಯನ್ನು ಬಿಟ್ಟಾಗ ತಿರುಗುತ್ತಿರುವ ಹಳದಿ ಲೋಳೆಯು ಮೊಟ್ಟೆಯನ್ನು ಒಳಗಿನಿಂದ ತಿರುಗಿಸಲು ಪ್ರಾರಂಭಿಸುತ್ತದೆ. ಬೇಯಿಸಿದ ಮೊಟ್ಟೆಯ ಹಳದಿ ಭಾಗ ಗಟ್ಟಿಯಾಗಿದ್ದರೆ ಅದು ಬೇಯಿಸಿದ ಮೊಟ್ಟೆಯೊಂದಿಗೆ ತಿರುಗುತ್ತದೆ. ಮೊಟ್ಟೆ ನಿಂತರೆ ಹಳದಿ ಭಾಗವೂ ನಿಲ್ಲುತ್ತದೆ. ಪರಸ್ಪರ ದೃಢವಾಗಿ ಬಂಧಿತವಾಗಿರುವ ವಸ್ತುಗಳು ಒಂದೇ ವಸ್ತುವಿನಂತೆ ವರ್ತಿಸುತ್ತವೆ. ಆದರೆ ಅವು ಪರಸ್ಪರ ಸಂಪೂರ್ಣವಾಗಿ ಸಂಪರ್ಕ ಹೊಂದಿಲ್ಲದಿದ್ದಾಗ ಕೆಲವೊಮ್ಮೆ ಒಂದು ಮುಂದೆ ಚಲಿಸುತ್ತದೆ, ಇನ್ನೊಂದು ಹಿಂದೆ ಉಳಿಯುತ್ತದೆ. ಚೆಂಡು ಎಲ್ಲಿದೆ ಎಂಬ ವಿಡಿಯೋ ನೆನಪಿದೆಯೇ?